ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇದೆ ಕಂಟಿನ್ಯೂಷನ್ ಬ್ಲಾಗ್. ಅಮಾವಾಸ್ಯೆ ಇದ್ದಿದ್ರಿಂದ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಬೂದ್ ಕುಂಬಳಕಾಯಿ ದೀಪನ ಹಚ್ಚಿದೆ. ಹಾಗೆ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಚಾರನ ನಿಮ್ ಜೊತೆ ಹಂಚ್ಕೋತೀನಿ. ಕೆಲವರು ಪ್ರಾರ್ಥನೆಯನ್ನ ಮಾಡಿದ್ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತ ಪದ್ಧತಿನ ರೂಢಿ ಮಾಡ್ಕೊಂಡಿರ್ತಾರೆ. ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡೋ ಹಾಗಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ ಎರಡೂ ಪಾದಗಳ ಮುಂದಿನ ಭಾಗ, ಮೊಣಕಾಲುಗಳು, ಎದೆ ಭಾಗ ಹಾಗೂ ಹಣೆಯ ಭಾಗ ಮಾತ್ರವೇ ನೆಲಕ್ಕೆ ತಾಗಿಸ್ಬೇಕು. ಈ ರೀತಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾದ್ರೆ ಕೈಗಳನ್ನ ತಲೆ ಭಾಗದ ಮೇಲೆ ಎತ್ತಿ ನಮಸ್ಕರಿಸುತ್ತಾ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ವಿಗ್ರಹದ ಮೇಲೆ ದೃಷ್ಟಿಯನ್ನ ನೆಟ್ಟು ಮನಸ್ಸಿನಲ್ಲಿ ದೇವರನ್ನ ಧ್ಯಾನಿಸ್ಬೇಕು. ಶಾಸ್ತ್ರದ ಪ್ರಕಾರ ನಾವು ನೋಡೋದಾದ್ರೆ ದೇವಸ್ಥಾನಗಳಲ್ಲಿ ನಾವು ಮಾಡೋ ಒಂದು ಸಾಷ್ಟಾಂಗ ನಮಸ್ಕಾರ ನಮಗೆ 10 ಅಶ್ವಮೇಧ ಯಾಗ ಮಾಡಿದ ಫಲವನ್ನ ಕೊಡುತ್ತೆ. ಭಗವಂತನಿಗೆ ಪೂರ್ತಿಯಾಗಿ ಶರಣಾಗೋದೇ ಈ ನಮಸ್ಕಾರದ ಮೂಲ ಉದ್ದೇಶ. ಇನ್ನು ಸೈಂಟಿಫಿಕಲಿ ನಾವು ನೋಡೋದಾದ್ರೆ ನಮ್ಮ ದೇಹದಲ್ಲಿನ ನರನಾಡಿಗಳಿಗೆ, ಮೆದುಳಿಗೆ ಚೈತನ್ಯನ ತುಂಬುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ ಸಹ ಸಿಗುತ್ತೆ. ಆದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ಹೆಣ್ಮಕ್ಳ ದೇಹಕ್ಕೆ ಸರಿ ಹೋಗಲ್ಲ. ಯಾಕಂದ್ರೆ ಈ ರೀತಿ ನಮಸ್ಕಾರ ಮಾಡೋದ್ರಿಂದ ಹೆಣ್ಮಕ್ಳ ಗರ್ಭಾಶಯಕ್ಕೆ ತೊಂದರೆ ಉಂಟಾಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳು ಮೊಣಕಾಲ್ ಮೇಲೆ ನಿಂತು ನಮಸ್ಕಾರ ಮಾಡೋದು ಅಥವಾ ಧ್ಯಾನ ಮಾಡೋದನ್ನ ಮಾಡಬಹುದು. ಸೊ ಹಾಗಾಗಿ ದೇವಾಲಯಗಳಲ್ಲಿ ಆದಷ್ಟು ಹೆಣ್ಮಕ್ಳು ಸಾಷ್ಟಾಂಗ ನಮಸ್ಕಾರನ ಮಾಡಬಾರ್ದು.